ಹಾಯ್ ಗೈಸ್, ವೆಲ್ಕಮ್ ಟು ಎಸ್ ಬಿ ಒ. ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ಬಗ್ಗೆ ನೋಡೋಣ ಅಂತಂದರೆ, ಎಸ್ ಬಿ ಒದಲ್ಲಿ ಜಾಯ್ನ್ ಆಗಿದ್ದಾಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು, ನೆಕ್ಸ್ಟ್ ಲಾಗಿನ್ ಲಿಂಕ್ ಕೊಟ್ಟಿರ್ತಾರೆ ನಿಮಗೆ. ಲಾಗಿನ್ ಆಗಿ ಬಂದಮೇಲೆ ನಿಮಗೆ ಈ ಪೇಜಸ್ ಸಿಗುತ್ತೆ. ಓಕೆನಾ, ಇಲ್ಲಿ ಬಂದುಬಿಟ್ಟು ನೀವು ವೆಲ್ಕಮ್ ವಿಡಿಯೋ, ಇಲ್ಲಿ ಬಂದುಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೀವು ಸ್ವಲ್ಪ ಫಾಲೋ ಮಾಡಿ ಆಗಿದ್ಮೇಲೆ ಸ್ವಲ್ಪ ರೀಡ್ ಮಾಡಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ನಾವು ನೆಕ್ಸ್ಟ್ ಏನೇನು ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಫಾಲೋ ಮಾಡಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಇಲ್ಲಿ ಒಂದು ಸತಿ ರೀಡ್ ಮಾಡಿ ಆಗಿದ್ಮೇಲೆ ಎದ್ದಿದ ತಕ್ಷಣ, ಓಪನ್ ಆಗಿದ್ದ ತಕ್ಷಣ ನಾನು ಟಾಸ್ಕ್ ಮಾಡ್ತೀನಿ ಅಂತ ಟಾಸ್ಕ್ ಬರೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ತುಂಬ ಮಿಸ್ಟೇಕ್ಸ್ ಮಾಡ್ತೀರಾ. ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದು ಕೆಲವೊಂದು ಸ್ಟೆಪ್ಸ್ ಇದೆ, ಅದನ್ನು ಫಾಲೋ ಮಾಡಿ ಆಗಿದ್ಮೇಲೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ. ಓಕೆ, ಫಸ್ಟ್ ಬಂದುಬಿಟ್ಟು ನೀವು ಮಾಡಬೇಕಾಗಿರೋ ಫಸ್ಟ್ ಟಾಸ್ಕ್ ಏನು, ಫಸ್ಟ್ ಸ್ಟೆಪ್. ಓಕೆನಾ, ಫಸ್ಟ್ ಸ್ಟೆಪ್ ಏನು ಅಂತಂದರೆ, ಇವಾಗ ಹೋಗ್ತಾ ಇರೋ ವೆಲ್ಕಮ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಬೇಕು. ಓಕೆನಾ, ವೆಲ್ಕಮ್ ವಿಡಿಯೋ ನಿಮ್ಮ ಡೌನ್ಲೈನರ್ಸ್, ನಿಮ್ಮ ಅಪ್ಲೈನರ್ಸ್ ಹತ್ರ ಕೇಳಿದ್ರೆ ನಿಮಗೆ ಅವ್ರು ಸೆಂಡ್ ಮಾಡಿ ಕೊಡ್ತಾರೆ. ಆ ವೆಲ್ಕಮ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಫುಲ್ ನೆಕ್ಸ್ಟ್ ನೀವು ಎಸ್ ಬಿ ಒದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಸ್ಟೆಪ್ 2, ನೀವು ನಮ್ಮ ಅಫಿಷಿಯಲ್ ಕಡೆಯಿಂದ ಕೊಟ್ಟಿರೋ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಎಲ್ಲದರಲ್ಲೂ ಜಾಯ್ನ್ ಆಗೋದು ಇಂಪಾರ್ಟೆಂಟ್. ಓಕೆನಾ, ನಮ್ಮ ಅಫಿಷಿಯಲ್ ಸೋಷಿಯಲ್ ಮೀಡಿಯಾಸ್ಗಳು ಏನೇನಿದೆ ಅಂತಂದರೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಟೆಲಿಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಟ್ವಿಟ್ಟರ್ ಇದೆ. ಓಕೆನಾ, ಇದರಲ್ಲೆಲ್ಲದರಲ್ಲೂ ನೀವು ಜಾಯ್ನ್ ಆಗಬೇಕು. ಓಕೆನಾ, ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ನಮಗೆ ಯಾಕೆಂತಂದರೆ, ಈ ಟೆಲಿಗ್ರಾಮ್ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಬಂದುಬಿಟ್ಟು ನೋಟಿಸ್ ಬೋರ್ಡ್, ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಆ ನೋಟಿಸ್ ಬೋರ್ಡಲ್ಲಿ ಜಾಯ್ನ್ ಆಗಿ ಹೋಗ್ತೀರಾ. ನಮ್ಮ ಅಫಿಷಿಯಲ್ ಕಡೆಯಿಂದ ಬರೋ ಪ್ರತಿಯೊಂದು ಡೀಟೇಲ್ಸೂ, ಇಂಪಾರ್ಟೆಂಟ್ ಅಪ್ಡೇಷನ್ಸ್ ಎಲ್ಲನೂ ನಮಗೆ ಆ ನೋಟಿಸ್ ಬೋರ್ಡಲ್ಲಿ ಬರ್ತಾ ಇರುತ್ತೆ. ಓಕೆ, ಆಮೇಲೆ ಬಂದುಬಿಟ್ಟು ಇದು ನಮ್ಮದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್, ಇದನ್ನು ಕ್ಲಿಕ್ ಮಾಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕೊಟ್ಟಿದ್ದರೆ ನಿಮಗೆ ನಮ್ಮ ಅಫಿಷಿಯಲ್ ಕಡೆಯಿಂದ ಹಾಕೋ ವೀಡಿಯೋಸ್ಗಳದ್ದು ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ರಿಸೀವ್ ಆಗುತ್ತೆ. ಅವಾಗ ನೀವು ಬಂದು ಚೆಕ್ ಮಾಡ್ಕೊಬೋದು. ಓಕೆನಾ, ಅದೇ ಥರನೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಈ ಥರ ಎಲ್ಲ ಗ್ರೂಪ್ಸಲ್ಲೂ ನೀವು ಜಾಯ್ನ್ ಆಗಿ ಫಾಲೋ ಮಾಡಬೇಕು. ಇದನ್ನೆಲ್ಲ ಕಂಪಲ್ಸರಿ ಜಾಯ್ನ್ ಆಗಿರಬೇಕು. ಇದು ನಮ್ಮದು ಅಫಿಷಿಯಲ್ ಇನ್ಫಾರ್ಮೇಷನ್ಸ್ಗಳೆಲ್ಲನೂ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ರಿಸೀವ್ ಆಗುತ್ತೆ. ಓಕೆನಾ, ಆಲ್ಮೋಸ್ಟ್ ಎಲ್ಲನೂ ನಮಗೆ ಟೆಲಿಗ್ರಾಮಲ್ಲೇ ಅಪ್ಡೇಟ್ ಆಗೋಗುತ್ತೆ. ಬೈ ಚಾನ್ಸ್ ನಮಗೆ ಈ ಸೋಷಿಯಲ್ ಮೀಡಿಯಾಗಳೆಲ್ಲನೂ ರಿಸೀವ್ ಆಗೋಕ್ಕೆ ಚಾನ್ಸಸ್ ಇದೆ ಅನ್ನೋದ್ರಿಂದ ಖಂಡಿತವಾಗ್ಲೂ ನೀವು ಅಲ್ಲಿ ಜಾಯ್ನ್ ಆಗಬೇಕು. ಓಕೆನಾ, ಆಮೇಲೆ ಬಂದುಬಿಟ್ಟು ಎಲ್ಲದರಲ್ಲೂ ಜಾಯ್ನ್ ಆಗಿದ್ಮೇಲೆ ಎಲ್ಲಿ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ನಮ್ಮದಿಲ್ಲಿ ಬಂದುಬಿಟ್ಟು ಟೆಲಿಗ್ರಾಮ್ ವೆಬ್ಸೈಟ್ ಬಗ್ಗೆ ಏನಾದರೂ ಅಪ್ಡೇಷನ್ಸ್ ಇದ್ದರೆ ನಮಗಿಲ್ಲಿ ಇನ್ಫಾರ್ಮೇಷನ್ಸ್ ಕೊಟ್ಬಿಡ್ತಾರೆ. ಓಕೆನಾ, ವೆಬ್ಸೈಟ್ದು ಅಪ್ಡೇಷನ್ಸ್ ಅಂತಂದರೆ ಏನು, ಸೈಟಲ್ಲಿ ಟಾಸ್ಕ್ ರಿಲೇಟೆಡ್ ಏನಾದರೂ ತಕ್ಷಣವೇ ಸ್ಟಾಪ್ ಮಾಡಬೇಕು, ಇಲ್ಲಾಂತಂದರೆ ಸ್ಟಾರ್ಟ್ ಮಾಡಬೇಕು, ನಮ್ಮದು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಹೋಗಿದೆ, ಇಲ್ಲಾಂತಂದರೆ ನಮ್ಮದು ವೆಬ್ಸೈಟಲ್ಲಿ ಏನೋ ಒಂದು ವರ್ಕ್ ನಡೀತಾ ಇದೆ ಅನ್ನೋ ಒಂದು ಪ್ರತಿಯೊಂದು ಡೀಟೇಲ್ಸು ನಮಗೆ ವೆಬ್ಸೈಟ್ ಬಗ್ಗೆ ಅಪ್ಡೇಷನ್ಸ್ ಎಲ್ಲನೂ ನಮಗೆ ಇಲ್ಲಿ ಮೆಸೇಜ್ ಬರುತ್ತೆ. ಈ ಪಾಪಪ್ ಮೆಸೇಜನ್ನು ನಾವು ನೋಡಿ ಅಲರ್ಟ್ ಆಗ್ಬೋದು. ಓಕೆನಾ, ವೆಬ್ಸೈಟ್ ಡೀಟೇಲ್ಸ್ ಎಲ್ಲನೂ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ, ಆಮೇಲೆ ಬಂದುಬಿಟ್ಟು ನೀವು 120 ಡೇಸ್ ನೀವು ಟ್ರೈನಿಂಗ್ ಪೀರಿಯಡಲ್ಲಿ ಇರ್ತೀರ. ಓಕೆನಾ, 4 ಮಂತ್ ಟ್ರೈನಿಂಗ್ ಪೀರಿಯಡ್ ಇರುತ್ತೆ, ಮಿನಿಮಮ್ 4 ಮಂತ್ ಇರುತ್ತೆ. ಓಕೆನಾ, ಆದರೆ ಇಲ್ಲಿ 150 ಡೇಸ್ ಅಂತ ಮೆನ್ಷನ್ ಮಾಡಿದ್ದಾರೆ. 4 ಮಂತ್ ಏನಕ್ಕೆ ಅಂತಂದರೆ, ಕೆಲವೊಂದು ಮೆಂಬರ್ಸು ಬೇಗ ಲರ್ನ್ ಮಾಡೋರು ಇದ್ದಾರೆ, ಕೆಲವೊಂದು ಮೆಂಬರ್ಸ್ ಬಂದುಬಿಟ್ಟು ಸ್ಲೋ ಆಗಿ ಲರ್ನ್ ಮಾಡೋರು ಇದ್ದಾರೆ. ಆ ರೀಸನ್ನಿಂದ ಅಪ್ ಡೌನ್ಸ್ ಆಗ್ಬೋದು. ಆ ರೀಸನ್ಗೋಸ್ಕರ 150 ಡೇಸ್ ಟ್ರೈನಿಂಗ್ ಪೀರಿಯಡ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಓಕೆನಾ, ಆ 150 ಡೇಸ್ ಆಗಿದ್ಮೇಲೆ ಟ್ರೈನಿಂಗ್ ಪೀರಿಯಡ್, ಆಮೇಲೆ ನೀವು ಲೈಫ್ ಟೈಮ್ ವರ್ಕ್ಗೆ ಬರ್ತೀರಾ. ಲೈಫ್ ಟೈಮ್ ವರ್ಕ್ಗೆ ಬಂದಾಗಿದ್ಮೇಲೆ ನಿಮಗೆ ಏನು ಪೇಔಟ್ ಅಂತ ಅನೌನ್ಸ್ಮೆಂಟ್ ಮಾಡಿದಾರೋ ಆ ಪೇಔಟಿಗೆ ನೀವು ಹೋಗ್ತೀರಾ. ಓಕೆನಾ, ಆಮೇಲೆ ಬಂದುಬಿಟ್ಟು ಇನ್ನೊಂದು ಇನ್ಸ್ಟ್ರಕ್ಷನ್ಸ್, ಅದು ಆಲ್ಮೋಸ್ಟ್ ಎಲ್ರಿಗೂ ನಡೆಯೋದಿಲ್ಲ. ಬೈ ಚಾನ್ಸ್ ನಿಮ್ಗೆ ಏನಾದರೂ ಒಂದು ಇಶ್ಯೂ, ಏನಾದರೂ ಒಂದು ರೀಸನ್ಗೋಸ್ಕರ ನೀವು 15 ಡೇಸ್ ನಿಮ್ಮ ID-ನ ಲಾಗಿನ್ ಮಾಡಿದೆ ಹಂಗೆ ಇಟ್ಕೊಂಡಿದ್ರೆ ನಿಮ್ಮದು ID ಅನ್ನೋದು ಸಸ್ಪೆಂಡೆಡ್ ಆಗೋಗುತ್ತೆ. ಓಕೆ, ID ಸಸ್ಪೆಂಡೆಡ್ ಆಗಿದ್ಮೇಲೆ ನನ್ನ ವ್ಯಾಲೆಟಲ್ಲಿ ನನಗೆ ಅಮೌಂಟ್ ಇತ್ತು, ಅದನ್ನು ನನಗೆ ಕೊಡಿ ಅಂತ ನೀವು ಕೇಳೋ ಪರ್ಸನ್ಸ್ ಆಗಿದ್ದರೆ ಕೆಳಗಡೆನೇ ನಿಮಗೆ ಅಫಿಷಿಯಲ್ ಮೇಲ್ ID ಕೊಟ್ಟಿರ್ತಾರೆ. ಆ ಮೇಲ್ IDಗೆ ನಿಮ್ಮ ನೇಮು, ಸ್ಟಾಫ್ ID ಹಾಕಿ ನಿಮ್ಮ ರೀಸನ್ ಮೆನ್ಷನ್ ಮಾಡಿ ನೀವು ಮೇಲ್ ಮಾಡಿದ್ರೆ ನಿಮಗೆ, ನೀವು ಯಾವ ಡೇಟಿಂದ ನಿಮಗೆ ID ಸಸ್ಪೆಂಡೆಡ್ ಆಯಿತು ಆ ಡೇಟಿಂದ 20 ಡೇಸ್ಗೆ ನಿಮಗೆ ಎಲ್ಲನೂ ರೀಫಂಡಬಲ್ ಅಮೌಂಟು ನಿಮಗೆ ರಿಸೀವ್ ಆಗೋಗುತ್ತೆ. ಆ ವ್ಯಾಲೆಟಲ್ಲಿರೋ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ. ಓಕೆನಾ, ಈ ಥರ ಸ್ಟೆಪ್ಪು ಜಾಸ್ತಿ ನಡೆಯೋದಿಲ್ಲ. ಬೈ ಚಾನ್ಸ್ ಆ ಥರ ಆದರೆ ನಿಮ್ಗೆ ಅದೊಂದು ಕಂಡೀಷನ್ ಆಗಿ ಕೊಟ್ಟಿದ್ದಾರೆ. ಓಕೆನಾ,
ಆಮೇಲೆ ಬಂದುಬಿಟ್ಟು ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗಿದ್ಮೇಲೆ ಈ ಮೇನೋ ಪೇಜಲ್ಲಿ ಏನೇನಿದೆ ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ನೀವು ಈ ಗ್ರೂಪ್ಗಳೆಲ್ಲ ಎಲ್ಲ ಲಿಂಕನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಹೋಗ್ತೀರಾ. ಆಮೇಲೆ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಪ್ರೊಫೈಲ್ ಅಪ್ಡೇಟ್ ಮಾಡಬೇಕು. ಓಕೆ, ಅದಕ್ಕೆ ನೀವು ಮಾಡಬೇಕಾಗಿರೋದು ಪ್ರೊಫೈಲ್ ಅನ್ನೋ ಆಪ್ಷನ್ ಮೇಲೆ ವ್ಯೂ ಪ್ರೊಫೈಲ್ ಅಂತ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ರೊಫೈಲ್ ಅಪ್ಡೇಟ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಪ್ರೊಫೈಲ್ ಅಪ್ಡೇಟ್ ಮಾಡಿರೋದ್ರಿಂದ ನಾನು ಇವಾಗ ವ್ಯೂ ಪ್ರೊಫೈಲಲ್ಲಿ ನಾನು ನಿಮಗೆ ಡೀಟೇಲ್ಸನ್ನೆಲ್ಲ ತೋರಿಸ್ತಾ ಇದ್ದೀನಿ. ನೀವು ನ್ಯೂ ಪರ್ಸನ್ಸ್ ಆಗಿದ್ದರೆ ಎಲ್ಲ ಕಾಲಮು ನಿಮಗೆ ಅಪ್ಡೇಟ್ ಪ್ರೊಫೈಲಲ್ಲಿ ಹೋದರೆ ನಿಮಗೆ ಇದು ಫಿಲ್ ಮಾಡೋ ಆಪ್ಷನ್ ಸಿಗುತ್ತೆ. ಓಕೆನಾ, ನಾನು ಇವಾಗ ನಿಮಗೆ ಶೋ ಮಾಡ್ತಾ ಇರೋದು ವ್ಯೂ ಪ್ರೊಫೈಲ್. ಓಕೆ, ಇದನ್ನೆಲ್ಲ ಫಿಲ್ ಮಾಡಿ ಆಗಿದ್ಮೇಲೆ ನಮಗೆ ಈ ಥರನೇ ಇರುತ್ತೆ. ಓಕೆ, ಇದರಲ್ಲಿ ಬಂದುಬಿಟ್ಟು ಡಿಫಾಲ್ಟಾಗಿ ನಿಮ್ಮದು ಮೊಬೈಲ್ ನಂಬರ್, ಇಮೇಲ್ ಐ ಡಿ ನಿಮಗೆ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಎಲ್ಲಿ ಯಾವ ರೀತಿ ಅಪ್ಡೇಟ್ ಆಗಿರುತ್ತೆ ಅಂತಂದರೆ, ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡುವಾಗ ಒಂದು ಮೇಲ್ ಐ ಡಿ ಕೊಟ್ಟಿರ್ತೀರ, ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ವ, ಅದೇ ಮೇಲ್ ಐ ಡಿ ಮೊಬೈಲ್ ನಂಬರ್ ನಿಮಗೆ ಇಲ್ಲಿ ಡಿಫಾಲ್ಟಾಗಿ ಆ್ಯಡ್ ಆಗಿರುತ್ತೆ. ಓಕೆ, ಆಮೇಲೆ ಬಂದುಬಿಟ್ಟು ನಾಮಿನಿ ಡೀಟೇಲ್ಸ್, ನಿಮಗೆ ನೆಕ್ಸ್ಟ್ ಈ ಐ ಡಿನ ಯಾರು ಕಂಟಿನ್ಯೂ ಮಾಡಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕು. ಆ ಪರ್ಸನ್ದು ಡೀಟೇಲ್ಸ್ ಎಲ್ಲ ಕೇಳಿರೋದನ್ನು ಇಲ್ಲಿ ಎಂಟ್ರಿ ಮಾಡಿ. ಓಕೆ, ಆಮೇಲೆ ಬಂದುಬಿಟ್ಟು ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆಯೋ ಆ ಅಡ್ರೆಸ್ ಮಾತ್ರ ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಇದು ಕಂಟ್ರಿ, ಸ್ಟೇಟ್, ಸಿಟಿ ಎಲ್ಲದನ್ನು ಕರೆಕ್ಟಿಗೆ ಸೆಲೆಕ್ಟ್ ಮಾಡಿ. ಆಮೇಲೆ ಬಂದುಬಿಟ್ಟು ಇದೆಲ್ಲ ಆಗಿದ್ಮೇಲೆ ನಿಮಗೆ ಆಗೋಕ್ಕೆ ಮುಂಚೆನೇ ನಿಮಗೆ ಇಲ್ಲಿ ಬೈಮೋಟ್ ಐ ಡಿ ಅಂತ ಕೇಳಿರುತ್ತೆ. ಬೈಮೋಟಲ್ಲಿ ನಾನು ಎಲ್ಲಿಂದ ತರೋದು ಅಂತ ಕೇಳಿದ್ರೆ ನಿಮಗೆ ಎಲ್ಲೂ ಹೋಗಿ ಹುಡ್ಕೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಂದು ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಯೂಟ್ಯೂಬ್ ವೀಡಿಯೋ ಪ್ಲೇ ಆಗುತ್ತೆ. ಆ ಯೂಟ್ಯೂಬ್ ವೀಡಿಯೋದಲ್ಲಿ ಬಂದುಬಿಟ್ಟು ಬೈಮೋಟ್ ಅಪ್ಲಿಕೇಶನ್ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು, ಯಾವ ಥರ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಪೂರ್ತಿ ವೀಡಿಯೋ ಅಲ್ಲಿದೆ. ಓಕೆನಾ, ಅದು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ, ಆಮೇಲೆ ಆ್ಯಪಲ್ ಸ್ಟೋರಲ್ಲೂ ಅವೈಲೇಬಲ್ ಇರುತ್ತೆ. ಬೈಮೋಟ್ ಸ್ಮಾರ್ಟ್ ಅಪ್ಲಿಕೇಶನ್ ಅದನ್ನು ಇನ್ಸ್ಟಾಲ್ ಮಾಡಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿಕೊಂಡು ಅದನ್ನು ಲಾಗಿನ್ ಮಾಡಿದ್ರೆ ನಿಮಗೆ ಅಲ್ಲಿ ಬೈಮೋಟ್ ಐ ಡಿ ಅಂತ ಕೊಟ್ಟಿರ್ತಾರೆ. ಆ ಐ ಡಿನ ಎತ್ಕೊಂಬಂದು ನಾವಿಲ್ಲಿ ಕಾಪಿ ಮಾಡ್ಕೊಂಬಂದು ಇಲ್ಲಿ ನಾವು ಪೇಸ್ಟ್ ಮಾಡ್ಕೊಂಬಿಟ್ರೆ ಬೈಮೋಟ್ ಐ ಡಿನೂ ನಿಮ್ಗೆ ಇಲ್ಲಿ ಅಪ್ಡೇಟ್ ಆಗೋಗುತ್ತೆ. ಓಕೆನಾ, ಪ್ರೊಫೈಲ್ ಅಪ್ಡೇಟ್ ಮಾಡಬೇಕಾಗಿರೋದು ಇಷ್ಟೇ. ಓಕೆನಾ, ಫಸ್ಟ್ ಬಂದಮೇಲೆ ನೀವು ಪ್ರೊಫೈಲ್ ಅಪ್ಡೇಟ್ ಮಾಡ್ಕೊಂಬಿಡಿ. ಪ್ರೊಫೈಲ್ ಅಪ್ಡೇಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸ್, ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್ಗೆ ಹೋಗೋಣ. ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸಲ್ಲಿ ಬಂದುಬಿಟ್ಟು ಅಪ್ಡೇಟ್ ಮಾಡೋಕ್ಕೆ ಇವಾಗ ಆಪ್ಷನ್ ಎನೇಬಲಲ್ಲಿಲ್ಲ. ನಾನು ಇವಾಗ ಕ್ಲಿಕ್ ಮಾಡಿದ್ರು ನಮಗೆ ಎರರ್ ಪೇಜೇ ಬರುತ್ತೆ. ಓಕೆನಾ, ಯಾಕೆ ಅಂತಂದರೆ ಇವಾಗ ನಾವು ಓಲ್ಡ್ ಪರ್ಸನ್ ಆಗಿರೋದ್ರಿಂದ ನಮಗೆ ಈ ಆಪ್ಷನ್ ಇಲ್ಲ. ನೀವು ನ್ಯೂ ಪರ್ಸನ್ಸ್ ಆಗಿದ್ದರೆ ನಿಮಗೆ ಇಲ್ಲಿ ಬ್ಲ್ಯಾಂಕ್ ಪೇಜ್ ನಿಮಗೆ ಸಿಗುತ್ತೆ. ಓಕೆನಾ, ಆ ಥರ ಸಿಗೋವಾಗ ನೀವು ಬ್ಯಾಂಕ್ ಡೀಟೇಲ್ಸನ್ನ ಅಪ್ಡೇಟ್ ಮಾಡ್ಕೊಬೋದು. ನಾನಿವಾಗ ಬಂದುಬಿಟ್ಟು ವ್ಯೂ ಬ್ಯಾಂಕ್ ಡೀಟೇಲ್ಸನ್ನು ತೋರಿಸ್ತೀನಿ. ನಾವು ಆಲ್ರೆಡಿ ಮಾಡಿರೋದ್ರಿಂದ ನಮಗೆ ಆ ಡೀಟೇಲ್ಸೆಲ್ಲ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ನೀವು ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸಲ್ಲಿ ಕೊಟ್ಟಿರೋ ಎಲ್ಲ ಡೀಟೇಲ್ಸ್ನು ನಿಮಗೆ ವ್ಯೂ ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮಗೆ ನೋಡ್ಕೊಬೋದು. ಕರೆಕ್ಟಾಗಿ ಕೊಟ್ಟಿದ್ದೀರಾ, ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಅನ್ನೋ ಡೀಟೇಲ್ಸನ್ನು ಇಲ್ಲಿ ನೀವು ತಿಳ್ಕೊಬೋದು. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಅಕೌಂಟ್ ನಂಬರ್ ಹಾಕಿರ್ತೀರಾ, ಆಮೇಲೆ ಅಕೌಂಟ್ ಹೋಲ್ಡರ್ ನೇಮ್ ಹಾಕಿರ್ತೀರಾ, ಆಮೇಲೆ ಬಂದುಬಿಟ್ಟು ಪ್ಯಾನ್ ಡೀಟೇಲ್ಸ್ ಹಾಕಿರ್ತೀರಾ, IFSC ಕೋಡ್, ಬ್ರಾಂಚ್ ನೇಮ್ ಕರೆಕ್ಟಿಗೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ಓಕೆನಾ, ಅದರಲ್ಲಿ ಬಂದುಬಿಟ್ಟು ಅಕೌಂಟ್ ನಂಬರ್ ಫಿಲ್ ಮಾಡುವಾಗ ಏನೋ ಒಂದು ಮಿಸ್ಟೇಕ್ ಮಾಡಿದ್ರೆ ಮಾಡಿ IFSC ಕೋಡನ್ನು ಮಸ್ಟಾಗಿ ಕರೆಕ್ಟಿಗಿರೋ IFSC ಕೋಡು ಕೊಡಿ. ಓಕೆ, ಆಮೇಲೆ ಬಂದುಬಿಟ್ಟು ಇಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಹೋಲ್ಡರ್ ನೇಮು, ಪ್ಯಾನ್ ಕಾರ್ಡ್ ನಂಬರು ಕೇಳಿರುತ್ತೆ. ಅದು ಬಂದುಬಿಟ್ಟು ಈ ಅಕೌಂಟ್ ಹೋಲ್ಡರ್ ಯಾರೋ ಅವ್ರದ್ದು ಆ ಪರ್ಸನ್ದು ಬ್ಯಾಂಕ್ ಡೀಟೇಲ್ಸನ್ನು ಮಾತ್ರ ಅಪ್ಡೇಟ್ ಮಾಡೋದು ಮಸ್ಟ್. ಓಕೆನಾ, ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ದಾಯ್ತಾ. ನೆಕ್ಸ್ಟ್ ಬಂದುಬಿಟ್ಟು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 4 ಆಪ್ಷನ್ ಶೋ ಆಗುತ್ತೆ. ಒಂದು ಬಂದುಬಿಟ್ಟು ಟಾಸ್ಕ್ ವ್ಯಾಲೆಟ್. SBO இந்த வீடியோல நம்ம என்ன பார்க்க போறோம் அப்படின்னா SBOல ಜಾಯಿನ್ பண்ணியாச்சு. ಅದೇನು ವಿಡಿಯೋ ಅಲ್ಲ, ವೆಲ್ಕಮ್ ವಿಡಿಯೋನೇ ಅಲ್ಲಿ ಪ್ಲೇ ಆಗ್ತಾ ಇರೋದು. ತಮಿಳು ಅರ್ಥ ಆಗೋಂಗಿದ್ರೆ ಆ ವಿಡಿಯೋ ನೋಡಿ, ತಮಿಳು ಅರ್ಥ ಆಗಲ್ಲ ಅಂತಂದರೆ ಕನ್ನಡ ವೆಲ್ಕಮ್ ವಿಡಿಯೋನ ನೋಡಿ. ಓಕೆನಾ, ಇವಾಗ ನಾವು ಮಾಡಬೇಕಾಗಿರೋದು ನಮ್ಮದು ವಿತ್ಡ್ರಾ. ಓಕೆನಾ, ಇಲ್ಲಿ ಬಂದುಬಿಟ್ಟು 4 ಟೈಪ್ಸ್ ಆಫ್ಸ್ ನಾವು ವಿತ್ಡ್ರಾ ರಿಕ್ವೆಸ್ಟ್ ಕೊಡೋ ಥರ ಇರುತ್ತೆ. ಓಕೆನಾ, ಇಲ್ಲಿ ಬಂದುಬಿಟ್ಟು ಟಾಸ್ಕ್ ವ್ಯಾಲೆಟ್, ಇನ್ನೊಂದು ಬಂದುಬಿಟ್ಟು ರೆಫರಲ್ ಕಮಿಷನ್, ಇನ್ನೊಂದು ಬಂದುಬಿಟ್ಟು ಇಂಟ್ರೋ ಕಮಿಷನ್, ಆ ಥರ ಬಂದುಬಿಟ್ಟು 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಯಾವುದರಲ್ಲಿ ಎಲಿಜಿಬಲ್ ಆಗಿರ್ತೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಫಾರ್ ಎಕ್ಸಾಂಪಲ್ ನಾನು ಇವಾಗ ಟಾಸ್ಕ್ ವ್ಯಾಲೆಟನ್ನು ಕ್ಲಿಕ್ ಮಾಡ್ತೀನಿ. ಟಾಸ್ಕ್ ವ್ಯಾಲೆಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜು ಸಿಗುತ್ತೆ. ಈ ಪೇಜು ಸಿಕ್ಕಿದ್ನಾಗಿದ್ಮೇಲೆ ಇಲ್ಲಿ ಚೂಸ್ ವ್ಯಾಲೆಟ್ ಅಂತ ನಮಗೊಂದು ಆಪ್ಷನ್ ಕೊಡ್ತಾರೆ. ಅಲ್ಲಿ ನಾವು
ಟಾಸ್ಕ್ ವ್ಯಾಲೆಟ್ ಅಂತ ಚೂಸ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಮೌಂಟ್ ನಾವು ಎಂಟ್ರಿ ಮಾಡೋ ಥರ ಇರುತ್ತೆ. ಓಕೆನಾ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವ್ಯಾಲೆಟಲ್ಲಿ ಎಷ್ಟು ಅಮೌಂಟ್ ಇರುತ್ತೋ, ನಮಗೆ ಎಷ್ಟು ವಿತ್ಡ್ರಾ ರಿಕ್ವೆಸ್ಟ್ ಕೊಡೋಕ್ಕೆ ಅಲ್ಲಿ ಎಲಿಜಿಬಿಲಿಟಿ ಇರುತ್ತೋ ಅದನ್ನು ನಾವಿಲ್ಲಿ ಟೈಪ್ ಮಾಡ್ಬೋದು. ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಮಗೆ ವಿತ್ಡ್ರಾ ರಿಕ್ವೆಸ್ಟ್ ಅನ್ನೋದು ಸಬ್ಮಿಟ್ ಆಗೋಗುತ್ತೆ ಪ್ರಾಪರಾಗಿ. ಓಕೆನಾ, ಅದು ನಮ್ಮ ಲಿಮಿಟ್ ರೀಚ್ ಆದಮೇಲೆ ನಾವು ವಿತ್ಡ್ರಾ ರಿಕ್ವೆಸ್ಟ್ ಕೊಟ್ಟು ತೊಗೊಬೋದು. ವಿತ್ಡ್ರಾ ರಿಕ್ವೆಸ್ಟ್ ಕೊಡೋದು ಯಾವ ಥರ ಯಾವ ವ್ಯಾಲೆಟ್ ಅನ್ನೋದನ್ನು ಕರೆಕ್ಟಿಗೆ ಚೂಸ್ ಮಾಡೋದು ಅಷ್ಟೇ. ಓಕೆನಾ, ಆಮೇಲೆ ಬಂದುಬಿಟ್ಟು ಟಾಸ್ಕ್ ಇನ್ಸ್ಟ್ರಕ್ಷನ್ಸ್ ಅನ್ನೋ ಒಂದು ಪೇಜ್ ಇರುತ್ತೆ, ಒಂದು ಆಪ್ಷನ್. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ 2-3 ಟಾಸ್ಕ್ ಇರುತ್ತೆ. ನೀವು ಬಂದುಬಿಟ್ಟು ನೀವು ಯಾವ ಪ್ಲಾನಲ್ಲಿ ನೀವು ನ್ಯೂ ಪರ್ಸನ್ ಆಗಿದ್ದರೆ ನಿಮಗೆ ಶೇರ್ ಆ್ಯಂಡ್ ಪ್ರಮೋಷನ್ ಟಾಸ್ಕಲ್ಲಿ ಜಾಯ್ನ್ ಆಗಿದ್ದರೆ ನಿಮಗೆ ಫಸ್ಟು ಕಂಟೆಂಟ್ ಶೇರ್ ಮಾಡೋ ಟಾಸ್ಕ್ ಮಾತ್ರನೇ ಇರುತ್ತೆ. ಆಮೇಲೆ ನೀವು ಪ್ಲಾನ್ ಅಪ್ಗ್ರೇಡ್ ಆಗಿದ್ಮೇಲೆ ಈ 2 ಟಾಸ್ಕ್ ನಿಮಗೆ ಅಡಿಷ್ನಲ್ ಆಗಿ ಆ್ಯಡ್ ಆಗುತ್ತೆ. ಓಕೆನಾ, ಆಲ್ಮೋಸ್ಟ್ ನಮಗೆ 3 ಟಾಸ್ಕ್ ಇರುತ್ತೆ ಫರ್ ಡೇಗೆ. ಅದು ಟಾಸ್ಕ್ ಇನ್ಸ್ಟ್ರಕ್ಷನ್ಸ್, ಟಾಸ್ಕ್ ಯಾವ ಥರ ಅಪ್ಗ್ರೇಡ್ ಮಾಡಬೇಕು ಅನ್ನೋದನ್ನು ನಾನು ಹೌ ಟು ಅಪ್ಗ್ರೇಡ್ ಅನ್ನೋ ಒಂದು ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ ನೀವು ಫಾಲೋ ಮಾಡಿ ನೀವು ಅಪ್ಗ್ರೇಡ್ ಮಾಡ್ಕೊಬೋದು. ಆಮೇಲೆ ಬಂದುಬಿಟ್ಟು ಟಾಸ್ಕ್ ಸಬ್ಮಿಷನ್ಸ್. ಇಲ್ಲಿ ನಾವು ಏನು ಕ್ಯಾಟಗರಿಯಲ್ಲಿ ಟಾಸ್ಕ್ ಮಾಡ್ತೀವೋ ಆ ಟಾಸ್ಕನ್ನ ತೊಗೊಂಬಂದು ಇಲ್ಲಿ ಟಾಸ್ಕ್ ಅಪ್ಡೇಟ್ ಸಬ್ಮಿಟ್ ಟಾಸ್ಕ್ ಅನ್ನೋ ಆಪ್ಷನಲ್ಲಿ ನಾವು ಹೋಗಿ ಇಲ್ಲಿ ನಾವು ಟಾಸ್ಕ್ಗಳು ಸಬ್ಮಿಟ್ ಮಾಡೋ ಥರ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟಾಸ್ಕ್ ಹಿಸ್ಟ್ರಿ ಬಂದುಬಿಟ್ಟು ಕ್ಲಿಕ್ ಮಾಡಿದ್ರೆ ಇಲ್ಲಿನೂ ನಮಗೆ ಇಲ್ಲಿ ನಮಗೆ 3 ಟಾಸ್ಕ್ ಇರುತ್ತಲ್ವ, ಆ 3 ಟಾಸ್ಕದು ಹಿಸ್ಟ್ರಿಗಳಿರುತ್ತೆ ಇಲ್ಲಿ ನಮಗೆ ಶೋ ಆಗುತ್ತೆ. ಅದರಲ್ಲಿ ಯಾವ ಟಾಸ್ಕ್ ನಾವು ಕಂಪ್ಲೀಟ್ ಮಾಡಿದ್ದೀವೋ ಆ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಅದರದ್ದು ಸ್ಟೇಟಸ್ ನಾವಿಲ್ಲಿ ತಿಳ್ಕೊಬೋದು. ನಮ್ಮದು ಟಾಸ್ಕ್ ಬಂದುಬಿಟ್ಟು ಅಪ್ರೂವಲ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ, ಇಲ್ಲಾಂತಂದರೆ ಪೆಂಡಿಂಗಲ್ಲಿ ಇದೆಯಾ ಅನ್ನೋ ಸ್ಟೇಟಸನ್ನು ನಾವಿಲ್ಲಿ ತಿಳ್ಕೊಬಹುದು. ಓಕೆನಾ, ಅದಕ್ಕೆ ಇದು ಟಾಸ್ಕ್ ಹಿಸ್ಟ್ರಿ ಅಂತ ಹೇಳಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಟಿಕೆಟ್ ನಾವು ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ, ನಿಮಗೇನಾದರೂ ಐಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಟಾಸ್ಕ್ ಮಾಡೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಅದರ್ವೈಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಈ ಟಿಕೆಟ್ ರೈಸ್ ಮಾಡಿ ನಿಮ್ಮ ನೇಮು ಸ್ಟಾಫ್ ID ಹಾಕಿ ಟಿಕೆಟ್ ರೈಸ್ ಮಾಡಿ ನೀವು ಅಲ್ಲಿ ನಿಮ್ಮ ಕಂಪ್ಲೇಂಟನ್ನು ರೈಸ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಅಡ್ಮಿನ್ ಕಡೆಯಿಂದ ನಿಮಗೆ ರಿಪ್ಲೈ ಬರುತ್ತೆ. ನಿಮಗೆ ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನು ಅದನ್ನು ನಿಮಗೆ ಅಲ್ಲಿ ಹೇಳ್ತಾರೆ. ಓಕೆನಾ, ಸುಮ್ಮನೆ ಟಿಕೆಟ್ ರೈಸ್ ಮಾಡಬಾರ್ದು. ಏನು ರೀಸನು ಆ ರೀಸನ್ಗೋಸ್ಕರ ಮಾತ್ರ ಟಿಕೆಟ್ ರೈಸ್ ಮಾಡಬೇಕು. ಓಕೆನಾ, ವೆಲ್ಕಮ್ ವಿಡಿಯೋ ಅಂತಂದರೆ ಇಷ್ಟೇ. ಅದನ್ನು ಫುಲ್ ನೋಡಿ ಆಗಿದ್ಮೇಲೆ ನೀವು ಟಾಸ್ಕನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿವನ್.